ಹಾಗೂ ಇಂದಿನ ಸಭೆಯಲ್ಲಿ ಈ ಸಭೆಯ ಜಿಲ್ಲಾಧಿಕಾರಿಗಳು ಅದೇ ರೀತಿ ಇಂದಿನ ಸಭೆಯಲ್ಲಿ ಹಲೋ ಸ್ಟಾರ್ಟ್ ಆಯ್ತು. ಬಾ ಅಂತಿದ್ದಾರೆ. ಬಾ ಸರಿ ಆಯ್ತು, ಇರ್ತೀನಿ. ಗ್ರಾಮ ಪಂಚಾಯತಿ ಸದಸ್ಯರು ಅದ್ಭುತ ಇದೇ ರೀತಿಯಲ್ಲಿ ಇಂದಿನ ಸಭೆಯಲ್ಲಿ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಅವರು ಸಹಿತ ಗ್ರಾಮ ಪಂಚಾಯತಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೂ ಇಂದಿನ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ 13 ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರು ಹಾಗೂ ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮಗಳ ಸಾರ್ವಜನಿಕರು, ಹಿರಿಯರು ಹಾಗೂ ಯುವಕರು ಸಹಿತ ಉಪಸ್ಥಿತರಿದ್ದು ನಮ್ಮೂ ಸಹಿತ ಸ್ವಾಗತವನ್ನು ಕೋರುತ್ತೇವೆ. ಇಂದಿನ ಈ 2023-24 ಸಾಲಿನ ಒಂದು ಗ್ರಾಮ ಪಂಚಾಯತದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾತಿ ಯೋಜನೆಯಡಿ ನಾನು ಅನುಷ್ಠಾನಗೊಳಿಸಿರುವಂತಹ ಕಾಮಗಾರಿಗಳ ಬಗ್ಗೆ, ಅದೇ ರೀತಿಯಲ್ಲಿ 2023-24 ಸಾಲಿನ ಗ್ರಾಮ ಪಂಚಾಯತದ 15ನೇ ಹಣಕಾಸು ಯೋಜನೆಯಡಿ ಹಿರಿಯಾಗಿ ಸಲ್ಲಿಸಿಕೊಂಡ ಕಾಮಗಾರಿಗಳ ಅನುಷ್ಠಾನ ಕುರಿತು ಯಾವ ರೀತಿಯಲ್ಲಿ ಕಾಮಗಾರಿ ಆಗಿದೆ ಹಾಗೂ ಪ್ರಗತಿ ಯಾವ ರೀತಿ ಆಗಿದೆ ಅದನ್ನ ಕಾಮಗಾರಿ ಲೆಕ್ಕ ಪರಿಶೋಧನೆಯನ್ನ ಕಾಮಗಾರಿಯನ್ನು ಪರಿಶೋಧನೆ ಮಾಡಿ ಅದರ ಬಗ್ಗೆ ವರದಿಯನ್ನ ಮಾನ್ಯ ನಮ್ಮ ಕಾರ್ಯಕ್ರಮ ವ್ಯವಸ್ಥಾಪಕರು ನಾಗರಾಜ್ ಕಳೆದ 4 ದಿನಗಳಿಂದ ಅದರ ಬಗ್ಗೆ ಪರಿಶೋಧನೆ ಮಾಡಿ ದಾಖಲಾತಿಗಳನ್ನು ಪರಿಶೀಲಿಸಿ ಹಾಗೂ ಅಧಿಕಾರಿಗಳ ನಿರ್ದೇಶನದಂತೆ ಫೈಲ್ಗಳನ್ನು ಪರಿಶೀಲಿಸಿ ಕಾಮಗಾರಿಯ ಸ್ಥಳಕ್ಕೆ ಹೋಗಿ ಸ್ಥಳ ಪರಿಶೀಲಿಸಿ ಪರಿಶೀಲನೆ ಕಾರ್ಯಕ್ರಮವನ್ನು 4 ದಿನಗಳಿಂದ ಮಾಡಿ ಅಂತಿಮವಾಗಿ ಅದನ್ನ ಈ ಸಭೆಯಲ್ಲಿ ಅದನ್ನ ಅವರು ವರದಿಯನ್ನ ಇದು ಮಾಡ್ತಾರೆ. ಇಲ್ಲಿ ಈ ಸಭೆಯಲ್ಲಿ ವಿಷಯ ಬಗ್ಗೆ ನಾನು ಮಾತಾಡಿದ ಆಮೇಲೆ ಅವರು ಅದರ ಬಗ್ಗೆ ವಿವರವಾಗಿ ಉದ್ದೇಶಿಸಿ ಮಾತನಾಡ್ತಾರೆ. ಒಂದೇ ವಿಷಯ 2023-24 ಸಾಲಿನ ಅಂದರೆ 1-4-2023 31-3-2024 ಅವಧಿಯಲ್ಲಿ MGNR ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾತಿ ಯೋಜನೆ ಬಗ್ಗೆ ಖರ್ಚು ವೆಚ್ಚಗಳ ಬಗ್ಗೆ ಹಾಗೂ ಕ್ರೋಢೀಕರಣ ಬಗ್ಗೆ ಸಾಮಗ್ರಿಗಳ ಏನು ಖರ್ಚಾಗಿರುವ ಬಗ್ಗೆ ಇವರ ವರದಿಯನ್ನು ಸಲ್ಲಿಸುವುದು. ಅದೇ ರೀತಿಯಲ್ಲಿ 2023-24 ಸಾಲಿನ 15ನೇ ಹಣಕಾಸು ಯೋಜನೆಯಡಿ 1-4-2023 31-3-2024 ಅನುಷ್ಠಾನಗೊಳಿಸಿದ ಹಾಗೂ ಮಾಡಿದ ಕಾಮಗಾರಿ ಬಗ್ಗೆ ಕೂಲಿ ವೆಚ್ಚ ಅಥವಾ ಸಾಮಗ್ರಿ ಇನ್ವಾಗ್ಲಿ ಅದರ ಬಗ್ಗೆ ವರದಿಯನ್ನು ನೀಡುವುದು. 3ನೇದಾಗಿ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದ ಅಂಶಗಳು ಅಂದರೆ ಈ ಪರಿಶೋಧನೆಯಲ್ಲಿ ಯಾವ ವಿಷಯಗಳ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಬಂದ ವಿಷಯಗಳ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡೋದು. ಅದೇ ರೀತಿಯಲ್ಲಿ ಸಭೆಯಲ್ಲಿ ಮೇಘಾ ಯೋಜನೆಯಡಿ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಇತರೆ ಏನೋ ವಿಷಯದ ಬಗ್ಗೆ ಚರ್ಚೆ ಮಾಡುವ ಬಗ್ಗೆ ವಿಷಯ ಇಟ್ಟಿದ್ದೇವೆ. ಹಾಗೂ ಕೊನೆಯದಾಗಿ 5ನೇದಾಗಿ
ಅಧ್ಯಕ್ಷರಾಗಿ ನೈವೇದ್ಯಗೊಳಿಸುವಂಥ ಇತರ ವಿಷಯಗಳ ಬಗ್ಗೆ ನಾವು ಈ ಸಭೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಕಾರಣ ತಾವೆಲ್ಲ ಈ ಸಭೆಯಲ್ಲಿ ಸಮಗ್ರವಾಗಿ ಪರಿಶೀಲಿಸಿ ಇದರ ಬಗ್ಗೆ ತಮ್ಮ ಸಲಹೆಗಳನ್ನು ನೀಡಬೇಕಂತ ಮಾನ್ಯ ಅಧ್ಯಕ್ಷರಲ್ಲಿ ಸರ್ವ ಸದಸ್ಯರಲ್ಲಿ ಹಾಗೂ ಗಮನದಲ್ಲಿ ಸಹಿತ ಕೇಳಿಕೊಂಡು ಈ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ವ್ಯವಸ್ಥಾಪಕರು ಕಾರ್ಯಕ್ರಮ ವ್ಯವಸ್ಥಾಪಕರು ನಡೆಸಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಯನ್ನ ಮಾಡುವಂಥದ್ದು. ಮೊದಲನೇದಾಗಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟು, ಇನ್ನು ಎರಡನೇದಾಗಿ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದೆ. ಸೊ ಇಲ್ಲಿ ಗ್ರಾಮ ಸಭೆಯನ್ನ ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ಈಗಾಗಲೇ ನಮ್ಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ ಕಾಲಕಾಲಕ್ಕೆ ತರಬೇತಿಗಳಾಗ್ತವೆ, ಕೆಲವು ಸರ್ಕ್ಯುಲರ್ಗಳು ಬರ್ತವೆ, ತಿಂಗಳಿಗೊಂದ್ಸಲ ಮಂತ್ಲಿ ಮೀಟಿಂಗ್ ಆಗ್ತದೆ. ಆ ಸಂದರ್ಭದಲ್ಲಿ ಏನು ಸರ್ಕ್ಯುಲರ್ಗಳು ಬರ್ತವೆ ಅದನ್ನೆಲ್ಲ ಮಾಹಿತಿಯನ್ನು ಸದಸ್ಯರಿಗೆ, ಅಧ್ಯಕ್ಷ, ಉಪಾಧ್ಯಕ್ಷರಿಗೆ ಬಟ್ ಜನರಿಗೆ ಮಾಹಿತಿ ಕೊಡಬೇಕು ಅಂತಂದ್ರೆ ಇದೊಂದು ಎರಡೇ ಅವಕಾಶ. ಒಂದು ವಾರ್ಡ್ ಸಭೆ, ಇನ್ನೊಂದು ವಿಧಾನಸಭೆ ಅಲ್ವಾ? ಹಾಗಾಗಿ ಆ ಎರಡು ಸಭೆಗಳಲ್ಲಿ ಜನಗಳಿಗೆ ಅವಕಾಶ ಇರೋದು. ಇನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಪ್ರತಿಯೊಬ್ಬ ಪಂಚಾಯತಿ ಮೆಂಬರ್ಗಳು ಪ್ರತಿಯೊಬ್ಬರ ಮನೆಗೆ ಹೋಗಿ ಈ ರೀತಿ ಕಾಮಗಾರಿ ಬಂದೆ, ಈ ಸೌಲಭ್ಯ ಇದೆ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಎರಡನೇದಾಗಿ ಈ ರೀತಿ ಸಭೆಗಳನ್ನು ನಡೆದಾಗ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ಇದ್ದು ಸಲಹೆ ಸೂಚನೆಗಳನ್ನ, ಸುತ್ತೋಲೆಗಳನ್ನ ಮಾರ್ಗದರ್ಶನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ನರೇಗಾ ಯೋಜನೆ, ನರೇಗಾ ಯೋಜನೆ ಕೂಲಿಗೆ ಕೆಲಸಕ್ಕೆ ಬಂದು ಕೆಲಸವನ್ನ ಮಾಡುವಂತ ಸೌಲಭ್ಯವನ್ನು ಪಡೆದುಕೊಳ್ಳುವುದು ಇದು ಒಂದೇ. ಈಗ ಏನಿದೆ ಅಂತಂದ್ರೆ, ಒಂದು ದಿವಸ ಕೂಲಿಗೆ 349 ರೂಪಾಯಿ. ಕೆಲವು ಕಡೆಯಲ್ಲಿ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಸೌಲಭ್ಯಕ್ಕೆ ಬರ್ತಾರೆ, ಕೆಲವು ಕಡೆಯಲ್ಲಿ ಕಡಿಮೆ ಕೆಲಸಗಳಾಗ್ತವೆ, ಇಲ್ಲ ಅಂತ ಹೇಳಿ. ಬಟ್ ಯೋಜನೆ ಬಗ್ಗೆ ಮಾಹಿತಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರ್ತದೆ. ಇಲ್ಲಿ ಮುಖ್ಯವಾಗಿ ನರೇಗಾ ಯೋಜನೆಯಲ್ಲಿ ಎರಡು ರೀತಿಯ ಕೆಲಸಗಳನ್ನು ಮಾಡಿಕೊಳ್ಬಹುದು. ಒಂದು ವೈಯಕ್ತಿಕ ಕಾಮಗಾರಿ, ಇನ್ನೊಂದು ಸಮುದಾಯ ಕಾಮಗಾರಿಯನ್ನು ಮಾಡ್ಕೊಳ್ಳೋಕೆ ಅವಕಾಶ. ಏನೇ ಕಾಮಗಾರಿ ಅಥವಾ ಸೌಲಭ್ಯಗಳನ್ನು ತಗೊಳ್ಬೇಕಾದ್ರೂ ಪ್ರತಿಯೊಬ್ಬರು ಜಾಬ್ ಕಾರ್ಡನ್ನು ಮಾಡಬೇಕು. ಪಂಚಾಯತಿ ಅಧ್ಯಕ್ಷರಿಂದ ಪಂಚಾಯತಿ ಅಧ್ಯಕ್ಷ, ಜನರು ಅವರ ಜಾಬ್ ಕಾರ್ಡನ್ನು ಮಾಡಬೇಕು. ಕೆಲಸಕ್ಕೆ ಬರ್ತಿರೋ ವಿಷಯದ ಎರಡನೇ ವಿಚಾರ. ನಮ್ಮ ಇಲಾಖೆಯಿಂದ ಸೆಕೆಂಡ್ ಫಸ್ಟ್ ಫೆಸಿಲಿಟಿ ಬೆಳೆದಾಗ ಫಸ್ಟ್ ಜಾಬ್ ಕಾರ್ಡ್ ಮುಖ್ಯ ಉದ್ದೇಶ. ಸೆಕೆಂಡ್ ಇಲ್ಲಿ ಜಾಬ್ ಕಾರ್ಡ್ ಕೆಲಸ ಅಲ್ಲಿ ಕೂತ್ಕೊಳ್ಳಿ. ಎರಡನೇದಾಗಿ ವೈಯಕ್ತಿಕ ಕಾಮಗಾರಿ ಅಂತಂದ್ರೆ, ಇಲ್ಲಿ ಒಂದು ಯಾರು ಬೆಳಗಾವಲು ಸಾಕ್ತಾರೆ, ಬೆಳಗಾವಿಗೆ ಅಥವಾ ಬಚ್ಚಲುಗುಂಡಿ ಅಥವಾ ಪೌಷ್ಟಿಕ ಕೈಗೆ ಆ ನಂತರದಲ್ಲಿ ಗೊಬ್ಬರ ಗ್ಯಾಸನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಸಮುದಾಯ ಕಾಮಗಾರಿ ಅಂತಂದ್ರೆ ಊರಿನಲ್ಲಿ ಆಗ್ಬೋದು. ಅದು ಫಾರೆಸ್ಟ್ ಇರ್ಬೋದು, ರಸ್ತೆ ಇರ್ಬೋದು, ಜಲದಿ ಕಾಮಗಾರಿ ಇರ್ಬೋದು, ಶಾಲಾ ನಿರ್ಮಾಣ ಕಂಪೌಂಡ್ಗಳಿಗೆ ಸಂಬಂಧಪಟ್ಟಿರ್ಬೋದು, ಬ್ಯಾಂಕ್ಗಳಲ್ಲಿ ಇರ್ಬೋದು. ಇದಿಷ್ಟು ಕಮ್ಯುನಿಟಿ ಇದಕ್ಕೆ ಏನೇ ಇದ್ರು ಕೂಡ ತಾವು ಅರ್ಜಿಗಳನ್ನು ಕೊಡಬೇಕು. ಅರ್ಜಿಯನ್ನು ಕೊಟ್ಟ ನಂತರ ಗ್ರಾಮ ಪಂಚಾಯತಿ ಆಕ್ಷನ್ ಪ್ಲಾನ್ ಅನ್ನ ಮಾಡ್ತಾರೆ. ಆ ಆಕ್ಷನ್ ಪ್ಲಾನ್ ಅನ್ನು ಸಾಮಾನ್ಯ ಸಭೆ ಅನುಕೂಲವಾಗಿ ಆನಂತರದಲ್ಲಿ ಗ್ರಾಮ ಸಭೆಗೆ ಈ ಕಂಪ್ಯೂಟರ್ಗೆ ಅಪ್ಡೇಟ್ ಮಾಡ್ತಾರೆ. ಕಂಪ್ಯೂಟರ್ಗೆ ಅಪ್ಡೇಟ್ ಈ ಕಾಮಗಾರಿ ಇಲ್ಲಿ ಒಂದು ದಿವಸದ ಕೂಲಿ ಅಂತಂದ್ರೆ 349 ರೂಪಾಯಿ ಕೂಲಿ ಇದೆ. ಒಂದು ಇನ್ನು ಎರಡನೇದಾಗಿ ಈ ನರೇಗಾ ಯೋಜನೆ ಮುಖ್ಯ ಉದ್ದೇಶ ಅಂತಂದ್ರೆ ವೈಯಕ್ತಿಕ ಸೌಲಭ್ಯವನ್ನು ಸಮುದಾಯ ಕಾಮಗಾರಿಗಳನ್ನ ಮಾಡಿಕೊಳ್ಳುವುದು. ಇದು ಒಂದು. ಇನ್ನು ಸೆಕೆಂಡ್ ಒನ್ ಅಂತಂದ್ರೆ 15 ಫೈನಾನ್ಸ್. 15 ಫೈನಾನ್ಸ್ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿ
ಫಿಫ್ಟೀನ್ ಫೈನಾನ್ಸ್ ಅಂತಂದ್ರೆ ಈ ನಿಯಮ ಯಾವ ರೀತಿ ಇದೆ ಅಂತಂದ್ರೆ ಒಂದು ಗ್ರಾಮ ಪಂಚಾಯತಿ ಏರಿಯಾ ಮತ್ತು ಅಲ್ಲಿ ಜನಸಂಖ್ಯೆ ಅನುಗುಣವಾಗಿ ಬಿಡುಗಡೆ ಆಗ್ತದೆ. ಬಟ್ ಈ ಅಮೌಂಟ್ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಮಲ್ಲಾಪುರ ಪಂಚಾಯತಿ ಇರ್ಬೋದು, ಚಿತ್ತಾಪುರ ಪಂಚಾಯತಿ ಇರ್ಬೋದು, ಆ ಏರಿಯಾಕ್ಕೆ ಜಾಸ್ತಿ ಅಮೌಂಟ್ ಬರ್ತದೆ. ಏರಿಯಾ ಫೇಮಸ್ ಆಗ್ತಿದ್ದಾರೆ ಅಂತ ಹೇಳ್ತೀವಿ. ಬಟ್ ಈ ಮಾಗಡಿ ಪಂಚಾಯತಿ ಇರ್ಬೋದು ಅಥವಾ ಚೆಂಡಿ ಅಂಬೇಡಿ ಪಂಚಾಯತಿ ಒಂದು ಮೀಡಿಯಂ ಬಟ್ ಹಂಗೆಲ್ಲ ವಹಿವಾಟಾಗಿ ಕಸ ನನಗೆ ಬೆಳವಡಿ ಗ್ರಾಮ ಪಂಚಾಯತಿ ಕಸ ಇಡೀ ಕರ್ನಾಟಕ ಕಂಪನಿ ಈ ಲೋಯೆಸ್ಟ್ ಈ ಕಡಿಮೆ ಅಮೌಂಟ್ ಅಲ್ಲಿ ಬರ್ತದೆ. ಈಗ ಮಾಡಿದ್ರೆ ಏರಿಯಾಗೆ ಬಾರಿ ಕಸ आणि मेंबर आणि जनसंख्या भी कमी असते आणि इथे संख्या सांगतात हर एक पैसा देतो लोकांचं की कसं आमचे एरिया काम करायचं, आमचे लग्नवाडी काम करायचं, आमचे एरिया देतो काम करायचं, रोड करायचं, लाईट करायचं, विकास व्यवस्था सगळ्या मला पण एवढे पैसे पडून घ्या अमाऊंट अनुदान किती जमा झालं होता ते अनुदानाप्रमाणे ग्रामपंचायती मेंबर अध्यक्ष उपाध्यक्ष मेंबर क्रियायोजना ಹಾಗಾಗಿ ಭಗವಂತ ಅನುದಾನವನ್ನು ಗಮನಿಸಿಕೊಂಡು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಬೇಕಾಗಿದೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಮಗೆ आणि 30,000 उपयोग विकासासाठी कळलं 60,000 आणि अशा 40,000 ची कसा यातून विकास म्हणजे तुम्ही जे सांगितले रोडाचे आहे चರಂडीचे स्मशानाचे आणि अंगणवाडी स्कूल हॉस्पिटल ग्रामपंचायती टाइल्सचे इत्यादी आणि वैयक्तिक कलर पेंटिंग काही कामाचं यूज करतो. ओव्हरऑल टोटल केलं 25% SC ST त्या कम्युनिटी का जवळ आहे 25% आणि त्याचं 5% विकलचेतन लोकगीताचा त्यांचं जवळ आहे आणि या लोकगीया विकलचेतन लोकगीताचा त्या लोकांचं फंडिंग फायनान्स वैयक्तिक सौलभ्याचा अवकाश असले त्यांना फंडिंग फायनान्स बट 15 फायनान्स ना म्हणजे त्यांना एक पटी आपल्याला घराकडे माझे काय वाटतं दिलं असेल सीडी गाव दिलं असेल नाही 15 फायनान्स वैयक्तिक कामगारी चालू दिवसाचं फॅमिली माती चालू अवकाश बट 15 फायनान्स कसा कोण ग्रामपंचायती मित्रांना रजिस्टर्ड कॉन्ट्रॅक्ट कोण असा त्यांनी ते काम झाले फायनान्स नियमाने कशी करतात ग्रामपंचायती विकास क्रिया योजनेत या कार्य पंचायती बॉडी के तसा कोण कॉन्ट्रॅक्टर देतात कॉन्ट्रॅक्टर आणि कॉन्ट्रॅक्टर देखील करतात कामगारी केल्यानंतर ते रॉयल्टी अमाउंट आणि जीएसटी देतात ते गव्हर्नमेंटचं नियम 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಗುತ್ತಿಗೆದಾರ ಮುಖ್ಯವಾಗಿ ಕೆಲಸವನ್ನು ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ಜಿಎಸ್ಟಿ ಹಣಗಳನ್ನ ಗೌರ್ಮೆಂಟ್ಗೆ ಜಮಾ ಮಾಡಬೇಕಾಗ್ತದೆ. ಇದು ನಿಯಮ. ಹಾಗಾಗಿ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ನರೇಗಾ ಯೋಜನೆ ಮತ್ತು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ನೋಟಿಸ್ ಅಧ್ಯಯನ ಮಾಡುವುದು. ಉದ್ದೇಶ ಅಂತಂದ್ರೆ ಜನರಿಗೆ ಮಾಹಿತಿಯನ್ನು ಕೊಡೋದು, ಜನರ ಅಭಿಪ್ರಾಯಗಳನ್ನು ಕೊಡೋದು ಮತ್ತು ಯಾರಾದರೂ ಅರ್ಜಿಗಳನ್ನು ಕಾಮಗಾರಿಗಳನ್ನು ಹಾಕಬಹುದು ಮತ್ತು ಕೆಲವರಿಗೆ ಯಾರಿಗೆ ಕೂಲಿ ಪಾವತಿ ಆಗಲಿಲ್ಲ ಆ ಕೂಲಿ ಪಾವತಿ ಹಣವನ್ನ ಅವರ ಅಕೌಂಟಿಗೆ ಜಮಾ ಮಾಡಬಹುದು. ಈಗ ನೀವು ಮನಸ್ಸಲ್ಲಿ ಕೆಲವರಿಗೆ ಇರ್ಬೋದು ಗ್ರಾಮ ಪಂಚಾಯತಿ ಮೆಂಬರ್ಗಳು ನಿಮಗೆ ಮನೆಯನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿರ್ತಾರೆ, ಸ್ಯಾಂಕ್ಷನ್ ತಂದಿರುತ್ತಾರೆ, तुम्ही बघा कामगारी फाउंडेशन घातली होता, लेखन वगैरे बघा पूर्ण स्लॅब घातले होता, पहिले लोक पत्रे मॅने घातले होता, पैसे जमा झाले होता, तुम्ही मागे काय सांगता कारण पैसे आला पण एक जण पैसे आला तुम्ही पण सांगता पैसे काही होत ना ते बी सांगता बरे
ಮೇಲೆ ಜಾಸ್ತಿ बऱ्यापैकी सांगतात आम्ही घर घराच्या पैशावर राहिला आणि आता आहे ना देवाने पण बांधून घेतले ते मटेरियल मटेरियल म्हणाले ते पात्राचे आणि रेतीचे पैसे आहेत ना पैसे काही बी होत ना कळलं थोडे लेट जातात हा हे किती सांगते असं मला पंचायत काहीतरी वैद्य होतात काहीतरी कोणाला एवढे त्यांनी तुम्ही वचन सांगतात पैशाला पैसे कळलं काही बी होत ना थोडे लेट जातात जमा कळलं ಹಾಗಾಗಿ ಹದಿನೈದನೇ ಹಣಕಾಸು ಯೋಜನೆ ಈ ರೀತಿಯಲ್ಲಿ ಇದೆ ಸೊ ಈಗ 15ನೇ ಹಣಕಾಸು ಯೋಜನೆ ಕಂಪ್ಲೀಟ್ ಆಗಿ 16ನೇ ಹಣಕಾಸು ಯೋಜನೆ ಬರ್ತಿದೆ ಬಟ್ 16ನೇ ಹಣಕಾಸು ಯೋಜನೆ ನಿಯಮಾವಳಿಗಳನ್ನ ಸವಾಲು ಬಟ್ ಅಮೀರ್ ಮತ್ತು ಯೋಜನೆ ಫೈನಾನ್ಸ್ 15ನೇ ಹಣಕಾಸು ಯೋಜನೆ ಬಗ್ಗೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಮಾಡಬಹುದು ಮೊದಲನೇದಾಗಿ ನರೇಗಾ ಯೋಜನೆ ಏನೆಲ್ಲ ಕೆಲಸ ಕಾರ್ಯಗಳಾಗಿದ್ದಾರೆ ತಾವು ಯಾರು ಫಲಾನುಭವಿ ಅರ್ಜಿಗಳನ್ನು ನೋಡುತ್ತಿದ್ದರೆ ಅಥವಾ ಕಾಮಗಾರಿಗಳಾಗಿದ್ದರೆ ಇಲ್ಲಿ ಪಾವತಿ ಆಗ್ತಿದ್ರೆ ಚರ್ಚೆನ ಮಾಡುವುದು ಇದಾದ್ಮೇಲೆ ಫೈನಲ್ 15ನೇ ಹಣಕಾಸಕ್ಕೆ ಏನೆಲ್ಲ ಕಾಮಗಾರಿಗಳಾಗಿದ್ದಾವೆ ಅಂತ ಹೇಳುವಂಥದ್ದು ಚರ್ಚೆ ಮಾಡುವುದು ಈ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆಯನ್ನ ಮಾಡುವುದು ಇದಿಷ್ಟು ಈ ಸಭೆಯ ಮುಖ್ಯ ಉದ್ದೇಶ ಬೋಟೆಗಿದೆ ಹೌದೇ ಇಲ್ಲಿಂದ ಮಾಡಲಿ ಹಿಂದಿಂದ ಎಷ್ಟಾಯಿತು ಈಗ ಒಂದ್ಸಲ ಮಾಡಿದೆ
ಸ್ಟಾರ್ಟ್ ಆಗಲಿಲ್ಲ